ಗದಗ ನಗರದಲ್ಲಿ ಅತಿರುದ್ರ ಮಹಾಯಾಗ ಸೇವಾ ಸಮಿತಿಯಿಂದ 8 ದಿನ ನಡೆಯುವ ಕಿರಿಯ ಕುಂಭಮೇಳ ಹಾಗೂ ಶೋಭಾಯಾತ್ರೆ ಮೆರವಣಿಗೆ ಮತ್ತು ವೇದಿಕೆ ಕಾರ್ಯಕ್ರಮಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ನಿನ್ನೆ ಚಾಲನೆ ನೀಡಿದರು. ಶೋಭಾಯಾತ್ರೆಯಲ್ಲಿ ಪೂಜ್ಯ ಸಹದೇವಾನಂದಜಿ, ನರಗುಂದ ಶಾಸಕ ಸಿಸಿ ಪಾಟೀಲ್, ಅತಿರುದ್ರ ಮಹಾಯಾಗ ಸೇವಾ ಸಮಿತಿ ಅಧ್ಯಕ್ಷ ಕಿರಣ್ ಭೂಮಾ, ಉಪಾಧ್ಯಕ್ಷ ಸಧು ಮದರಿಮಠ ಭಾಗವಹಿಸಿದ್ದರು. ನಗರದ ತ್ರಿಕೂಟೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾದ ಶೋಭಾಯಾತ್ರೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಸಾಧು ಸಂತರು, ಹರಮುನಿಗಳು ಹರ ಹರ ಮಹಾದೇವ ಎಂಬ ಘೋಷಣೆಗಳನ್ನು ಮೊಳಗಿಸುವ ಮೂಲಕ ವೇದಿಕೆಗೆ ಕರೆತರಲಾಯಿತು. ಬಳಿಕ ಸಂಸದ ಬಸವರಾಜ ಬೊಮ್ಮಾಯಿ 8 ದಿನ ನಡೆಯುವ ಶೋಭಾಯಾತ್ರೆ ಮತ್ತು ಕುಂಭಮೇಳ ಶಬ್ದಗಳಲ್ಲಿ ವರ್ಣಿಸಲು ಆಗಲಾರದಷ್ಟು ಸುಂದರವಾಗಿ ಮೂಡಿಬರುತ್ತಿದೆ. ಸಾವಿರಾರು ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆ ನಡೆಸಿದರು. ಲೋಕ ಕಲ್ಯಾಣಕ್ಕಾಗಿ ಸನಾತನ ಹಿಂದೂ ಧರ್ಮದಿಂದ ಎಲ್ಲರ ಆದರ್ಶ, ತತ್ವ, ಸಿದ್ಧಾಂತ ಕುರಿತು ಜಾಗೃತಿ ಮೂಡಿಸಲಾಗುವುದು ಎಂದು ಹೇಳಿದರು. ಇಡೀ ಸಮಸ್ತ ಲೋಕಕ್ಕೆ ಒಳ್ಳೇದು ಮಾಡಲಿ, ಲೋಕ ಕಲ್ಯಾಣ ಆಗಲಿ ಮತ್ತು ಸುಖ ಶಾಂತಿ ನೆಮ್ಮದಿ ಸೌಹಾರ್ದತೆ ಎಲ್ಲ ಕಡೆ ಹರಳಲಿ. ಗದಗಿನ ಈ ಪುಣ್ಯಭೂಮಿಯಲ್ಲಿ, ಗದಗಿನ ಪುಣ್ಯಾಶ್ರಮ ಇರುವಂತಹ ಪುಣ್ಯಭೂಮಿಯಲ್ಲಿ ಇವತ್ತು ಇಂಥ ಪುಣ್ಯ ಕಾರ್ಯ ಆಗ್ತಿರುವಂತಹದ್ದು ಗದಗಿನ ಉಜ್ವಲ ಭವಿಷ್ಯ ಇದೆ ಅಂತ ನಾನು ಹೇಳ್ತೀನಿ. ಶಾಸಕ ಸಿಸಿ ಪಾಟೀಲ್, ಗದಗ ನಗರದಲ್ಲಿ 8 ದಿನಗಳ ಕಾಲ 9 ಕುಂಡಗಳಲ್ಲಿ ಯಜ್ಞಯಾಗಾದಿಗಳು ನಡೆದು ಮಾನವ ಕುಲಕ್ಕೆ ಒಳಿತಾಗಲಿದೆ. ಸನಾತನ ಹಿಂದೂ ಧರ್ಮದಿಂದ ಪೂಜೆ ಪುನಸ್ಕಾರ ಸ್ಮರಣೆಯಿಂದ ನಾಡಿಗೆ ಒಳಿತಾಗಲಿ ಎಂದು ಹಾರೈಸಿದರು. ಅತಿರುದ್ರ ಮಹಾಯಾಗ ನೇತೃತ್ವ ವಹಿಸಿದ್ದ ಸಹದೇವಾನಂದಜಿ ಗದಗ ನಗರದಲ್ಲಿ ಪ್ರಥಮ ಬಾರಿಗೆ ಸಾವಿರಾರು ಸಾಧು ಸಂತರು ಸೇರಿ 8 ದಿನಗಳ ಕಾಲ 9 ಕುಂಡಗಳಲ್ಲಿ ಯಜ್ಞಯಾಗ ನಡೆಸುತ್ತಿದ್ದಾರೆ. ಇದರಿಂದ ಸನಾತನ ಹಿಂದೂ ಧರ್ಮಕ್ಕೆ ಒಳಿತಾಗಲಿದೆ ಎಂದರು. ಬಹುತೇಕ ಗದಗದ ಇತಿಹಾಸದಲ್ಲಿ ಒಂದು ಬೃಹತ್ ಪ್ರಮಾಣದ ಈ ಯಜ್ಞ ಆಗಿರ್ಬೋದು, ಕುಂಭಮೇಳ ಆಗಿರ್ಬೋದು ನಡೆದಿದ್ದು ಬಹಳ ಸಂತೋಷವನ್ನು ತಂದಿದೆ.